ನಾವು ತೊಂದರೆ ಕೊಟ್ಟರೆ ಕಾಡಾನೆಗಳು ದಾಂಧಲೆ ಮಾಡುತ್ತದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಸುತ್ತಮುತ್ತಲಿನಲ್ಲಿ ಹೆಚ್ಚಾಗಿ ರಾತ್ರಿ ಹೊತ್ತು ಸಂಚರಿಸುತ್ತಿದ್ದ ಕಾಡಾನೆಗಳು ಈಗ ಬೆಳಗಿನ ವೇಳೆಯಲ್ಲೂ ಕಾಣಸಿಗುತ್ತದೆ. ಕಾಡಾನೆಗಳು ಎಂದರೆ ಹಲವರು ಭಯಪಡುತ್ತಾರೆ. ಆದರೆ ಇಲ್ಲೊಬ್ಬ ತೋಟದ ಕಾರ್ಮಿಕ ನಿರ್ಭೀತಿಯಿಂದ ಅವುಗಳ ಹತ್ತಿರದಲ್ಲೇ ಕೆಲಸ ಮಾಡುತ್ತಾರೆ. ಹೋಬಳಿಯ ಲಿಂಗಾಪುರ ಗ್ರಾಮದಿಂದ ಉದೇವಾರ ರಸ್ತೆಯಲ್ಲಿ ತೋಟಕ್ಕೆ ಹೋಗುವಾಗ ದಾರಿ ಮಧ್ಯೆ ದಿನನಿತ್ಯ ನೋಡಬಹುದು. ಮೊದಲೆಲ್ಲ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡುತ್ತಿದ್ದ ಕಾಡಾನೆಗಳು ಈಗ ಬೆಳಗಿನ ಸಮಯದಲ್ಲೂ ಕಾಣಸಿಗುತ್ತದೆ. ಅವು ಬಂದರೆ ಅವುಗಳ ಪಾಡಿಗೆ ಕೆಲವು ಆಹಾರಕ್ಕೆ ಯೋಗ್ಯವಾದ ಮರಗಳನ್ನು ಕೆಡವಿ ತಿಂದು ಅದರ ಪಾಡಿಗೆ ಅದು ಹೋಗುತ್ತದೆ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡುತ್ತೇವೆ. ಕೆಲಸ ಮಾಡುವಾಗ ಕಾಣಿಸಿಕೊಂಡರೆ ಅವುಗಳ ಪಾಡಿಗೆ ಬಿಟ್ಟು ದೂರದಲ್ಲಿ ನಮ್ಮ ಕೆಲಸ ಮುಂದುವರೆಸುತ್ತೇವೆ. ನಮಗೆಲ್ಲ ದಿನ ನಿತ್ಯ ನೋಡಿ ನೋಡಿ ಅಭ್ಯಾಸವಾಗಿದೆ. ಅದಕ್ಕೂ ನಮ್ಮ ನೋಡಿ ನೋಡಿ ಅಭ್ಯಾಸವಾಗಿದೆ. ಹಾಗಾಗಿ ಕೆಲವೊಂದು ಪುಂಡಾನೆಗಳನ್ನು ಹೊರತುಪಡಿಸಿ ಉಳಿದ ಕಾಡಾನೆಗಳು ಅವುಗಳ ಪಾಡಿಗೆ ಆಹಾರ ತಿಂದು ವಾಪಸ್ಸು ಹೋಗುತ್ತದೆ. ಕಾಫಿ ಗಿಡಗಳಿಗೆ ನೀರು ಸ್ಪ್ರಿಂಕ್ಲರ್ ಮಾಡುತ್ತಿದ್ದ ಸಮಯ ಒಂಟಿ ಕಾಡಾನೆ ಬಂದಿದೆ. ಹಾಗಾಗಿ ಆ ಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲಿ ನೀರು ಸ್ಪ್ರಿಂಕ್ಲರ್ ಮಾಡುತ್ತೇವೆ. ಪಾಪ ಅವುಗಳು ಹೊಟ್ಟೆಪಾಡಿಗಾಗಿ ಕಷ್ಟಪಡುತ್ತಿದೆ. ನಾವು ಅವುಗಳನ್ನು ಹೊಡಿಸಲು ಪ್ರಯತ್ನಪಟ್ಟರೆ ರೊಚ್ಚಿಗೆದ್ದು ಹೆಚ್ಚಿನ ದಾಂಧಲೆ ಮಾಡುತ್ತದೆ ಎಂದು ತೋಟದ ಕಾರ್ಮಿಕ ತೌಸಿಫ್ ತಮ್ಮ ಸ್ವಂತ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಆನೆ ಬಂದು ಒಂದು ಅರ್ಧ ಗಂಟೆ ಆಯ್ತು. ಏನ್ ಮಾಡೋದು ನೋಡ್ಬೇಕಲ್ಲ, ಬೇರೆಯವ್ರಿಗೆ ಹಿಂಸೆ ಆಗುತ್ತಲ್ಲ ಇಲ್ಲಿ ರೋಡಲ್ಲಿ ಹೋಗೋರಿಗೆ. ಈಗ ರೋಡಲ್ಲಿ ಹೋಗೋರು 1000 ಜನಕ್ಕೆ ಹೋಗ್ತಾ ಇರ್ತಾರೆ, ಮಕ್ಕಳು ಮರಿ ಎಲ್ಲ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಯಾವುದು ನಾವು ಹಿಂಸೆ ಕೊಡೋದು ಹೋದ್ರೆ ಅದ್ರ ಪಾಡಿಗೆ ಅದು ಏನಿದೆ ಅದನ್ನ ತಿನ್ಕೊಂಡ್ಬಿಟ್ಟು ಅದ್ರ ಪಾಡಿಗೆ ಅದು ಹೋಗುತ್ತದೆ. ಆಗಿ ಇರುತ್ತೆ, ನಮ್ಮ ಪಾಡಿಗೆ ನಾವಿರ್ತೀವಿ. ಅದ್ ನಾವು ನೋಡ್ತೀವಿ. ಸ್ವಲ್ಪ ದೂರ ಇದ್ದು ಯಾರಿಗಾರು ಬರಬೇಡಿ, ರೋಡ್ ಹತ್ರ ಹಿಂಗ್ ತಿರುಗಬೇಡಿ ಇದೆ ಅಂತ ನಾವು ಹೇಳ್ತೀವಿ ಅಷ್ಟೇ. ಅದು ತೊಂದರೆ ಕೊಡಲ್ಲ. ಅದು ಅದಕ್ಕೆ ಆಹಾರ ಬೇಕು, ಅದು ತಿನ್ನುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ ನೀವು. ಈಗ ಅದ್ರ ಪಾಡಿಗೆ ಅದು ತಿನ್ಕೊಂಡ್ಬಿಟ್ಟು ಅದ್ರ ಪಾಡಿಗೆ ಅದು ಹೋಗುತ್ತೆ. ನಾವಿದ್ದೀವಿ ಯಾರಾದ್ರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ನಾವು ನಿಂತಿದ್ದೀವಿ ಅಷ್ಟೇ. ಏನ್ ಹೊಡಿಬೇಕಾದ್ರೆ ಸಂಜೆ ಈಗ ಮೋಟರ್ ಆಫ್ ಮಾಡೋ ಹೋಗ್ಬೇಕು. ಈಗ ಬರ್ಬೇಕಾದ್ರೆ ಕರೆಕ್ಟಾಗಿ ಎದುರು ಬದ್ರಿಗೆ ಸಿಕ್ಬಿಡ್ತು. ಗಾಡಿ ಆಫ್ ಮಾಡ್ಬಿಟ್ಟು ಅಲ್ಲೇ ನಿಲ್ಸ್ಬಿಟ್ಟು ಸೀದಾ ನಾವು ಬಂದ್ವಿ. ನಾವು ನೋಡ್ಕೊಂಡು ರೋಡಿಗೆ ಬಂತಲ್ಲ ಅಂತ ಬಿಟ್ಟು ಇನ್ನೊಬ್ರು ತೊಂದರೆ ಆಗ್ಬಾರ್ದು ಅಂತ ನಿಲ್ಸಿದ್ವಿ. ಏಳುವರೆನೂ ಬೇಡ, ಈ ದಿನ ಹೆಚ್ಚು ಕರೆಕ್ಟಾಗಿ ರೋಡಲ್ಲೇ ಸಿಕ್ಬಿಡ್ತಾರೆ. ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಹೋಗಿ ಪಾಸ್ ಆಗಿದೆ, ಅದಕ್ಕೆ ನಾವು ನೋಡೋದು ನಿಂತ್ಕೊಂಡಿದ್ದೀವಿ. ಯಾರು